ಕಮಲ್ ಹಾಸನ್ ಅವರು ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ, ಕನ್ನಡದ ಬಗ್ಗೆ ಮೊನ್ನೆ ಆದ್ರೂ ಸೋನು ನಿಗಮ್ ಅವರು ಈ ರೀತಿ ಮಾತಾಡಿದ್ರು. ಈಗ ಮತ್ತೆ ಕಮಲ್ ಹಾಸನ್ ಅವರು ಏನ್ ಸರ್ ಈ ಟೈಮಲ್ಲಿ ಏನ್ ಹೇಳಿಕ್ಕೆ ಇಚ್ಛೆ ಪಡ್ತೀರಾ? ಯಾಕೆಂತ ಹೇಳಿದ್ರೆ ಎಮೋಷನ್ ಬೇರೆ, ಇಲ್ಲಿ ಪ್ರಚಾರಕ್ಕೆ ಬರೋದು ಬೇರೆ. ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಪ್ರಚಾರ ಅವರು ಸಿನಿಮಾ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳಿದಿಲ್ಲ. ಆದ್ರೆ ಕನ್ನಡದವನ್ನ ಅವಹೇಳನ ಮಾಡಿ ಇವರು ಮಾತಾಡೋದಾದ್ರೆ ಅವ್ರ ಚಿತ್ರ ನಮ್ಗೆ ಯಾಕೆ ಬೇಕು? ಯಾಕೆ ಬೇಕು ಹೇಳಿ? ಹೌದು. ಇವತ್ತು ಒಬ್ಬ ರಾಜ್ಕುಮಾರ್ ಅವರು ಇವತ್ತು ಇದ್ದಿದ್ರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಕರ್ನಾಟಕದಲ್ಲಿ? ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಎಲ್ಲರನ್ನು ಪ್ರೀತಿಸೋರು. ಹೌದು. ನೀವು ಬದುಕಿ ನಮ್ಮನ್ನು ಬದುಕಕ್ ಬಿಡಿ ಅಂತ ಹೇಳ್ಬಿಟ್ಟು ಅಂತ ಆದರ್ಶಗಳು ನಮ್ಮಲ್ಲಿ ಇದಾವೆ. ಕ್ಷಮೆ ಯಾಚಿಸೋದಿಲ್ಲ ಅಂತ ಬೇರೆ ಹೇಳಿದ್ದಾರೆ. ಕ್ಷಮೆ ಯಾಚಿಸೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪಶ್ಚಾತ್ತಾಪ ನೀವು ಬದಲೇಬೇಕಾಗುತ್ತೆ. ಅದಕ್ಕೆ ಯಾವುದೇ ಮುಲಾಜಿಲ್ಲ. ತಮ್ಮ ನಿರ್ಧಾರ ಏನು ಸರ್? ಕಠಿಣ ನಿರ್ಧಾರ ಏನು ಕಮಲ್ ಹಾಸನ್ ವಿರುದ್ಧ? ಕಮಲ್ ಹಾಸನ್ ಕ್ಷಮೆ ಕೇಳದೆ ಹೋದ್ರೆ ಅವ್ರ ಚಿತ್ರ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಅವಕಾಶ ಇಲ್ಲ. ಇಲ್ಲ. ಕ್ಷಮೆ ಕೇಳಬೇಕು. ಹೇಳಬೇಕು. ಯಾಕೆಂತ ಹೇಳಿದ್ರೆ ನಮಗೂ 2100 2200 ವರ್ಷದ ಇತಿಹಾಸ ಇದೆ ಕರ್ನಾಟಕದಲ್ಲಿ ಕನ್ನಡಕ್ಕೆ. ಒಬ್ಬರೇ ಭಾಷೆ ಅಲ್ಲ. ಓಕೆ, ಒಂದ್ ರೀತಿ ಭಾಷಾ ಪಂಡಿತರಾಗಿ ವರ್ತಿಸ್ತಾರೆ. ಏನೊಂದು ಇತಿಹಾಸವನ್ನ ಗೊತ್ತಿರೋರ ಬಗ್ಗೆ ಮಾತಾಡ್ತಾರೆ ಕಮಲ್ ಹಾಸನ್ ಅವರು. ಅಲ್ಲ, ತಿಳುವಳಿಕೆ ಇದ್ರತಾನೆ. ಹೌದು. ಏನಮ್ಮ ದೊಡ್ಡ ಸಾಹಿತ್ಯನ ಇವರು? ಅದೇ 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 ಏನ್ ಗೊತ್ತಿದೆ? ಅಲ್ಲಲ್ಲ, ತಮಿಳ್ ಭಾಷೆನ ಇವ್ರದ್ದು ಮಾತಾಡೋ ಭಾಷೆ ಮಲಯಾಳಿ. ಅಲ್ಲಿ ಭಾಷೆನ ಎತ್ಕಟ್ಟೋಕ್ ಹೋಗಿ ಅವ್ರನ್ನ ಓಲೈಸ್ಕೊಳಕ್ ಹೋಗಿ ಕನ್ನಡವನ್ನ ಈ ತರ ತಿರಸ್ಕಾರದಿಂದ ಮಾತಾಡಿದ್ದಾನೆ. ಅದನ್ನ ನಾವ್ಯಾರು ಸಹಿಸ್ಕೊಳ್ಳೋದಿಲ್ಲ ಸರ್. ಕನ್ನಡಕ್ಕಿನ್ನ ದೊಡ್ಡವ್ರು ಯಾರು ಇಲ್ಲ. ಕನ್ನಡನೇ ದೊಡ್ಡದು ಕರ್ನಾಟಕದಲ್ಲಿ. ಓಕೆ, ಸಾರಾಗೋವಿಂದ್ ಅವರೇ, ಆ ಕ್ಷಣದಲ್ಲಿ ಆ ಟೈಮಲ್ಲಿ ಶಿವರಾಜ್ ಕುಮಾರ್ ಅವರು ಇದ್ರು ಕೂಡ ಅಲ್ಲೇ ಒಂದು ಏನಾದ್ರು ಉತ್ತರ ಕೊಡುವಂತಹ ನಾನು ಅನ್ಕೊಳ್ತೀನಿ ಅವ್ರಿಗೆ ಅಲ್ಲಿ ಎಲ್ಲೋ ಗೊಂದಲ ಆಗಿದೆ, ಅಥವಾ ಅವ್ರು ಕೇಳಿಸ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಗೊತ್ತಿದ್ರೆ ಅಲ್ಲೇ ರಿಯಾಕ್ಟ್ ಮಾಡ್ತಿದ್ರು, ಮಾಡ್ಬೇಕಾಗಿತ್ತು. ಅವ್ರಿಗೆ ಎಲ್ಲೋ ಅವ್ರು ಮಾತಾಡೋ ಬರದಲ್ಲಿ ಗೊತ್ತಾಗಿಲ್ಲ ಅವ್ರಿಗೆ. ಆದ್ರಿಂದ ಅವ್ರನ್ನ ನಾವೇನು ದೂಷಣೆ ಮಾಡೋಕ್ಕಾಗಲ್ಲ. ಅವರು ಕೂಡ ನಮ್ಮ ಜೊತೆ ಇದ್ದೇ ಇದ್ದಾರೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಶಿವರಾಜ್ ಕುಮಾರ್ ಜೊತೆ ಅವ್ರದ್ದು ಏನು ಮಾತಾಡುವಂತ ಕೆಲಸ ಮಾಡಿದ್ರ? ಏನಾಯ್ತು ಆ ಸಂದರ್ಭದಲ್ಲಿ ಏನು ಅಂತದ್ರ ಬಗ್ಗೆ ಮಾಹಿತಿ ತಗೊಂಡ್ರ? ಇಲ್ಲ ಇಲ್ಲ, ನಾವ್ಯಾರು ತಗೊಂಡಿಲ್ಲ. ನಾವು ಮಾಧ್ಯಮದಲ್ಲಿ ನೋಡಿದಾಗಲೇ ನಮ್ಗೆ ಗೊತ್ತಾಗುತ್ತಲ್ಲ. ಇದು ಬಾಯ್ ಚಪ್ಪಲಕ್ಕಾಗಿ ಮಾತಾಡ್ತಾರೆ ಕಮಲ್ ಹಾಸನ್ ಅವ್ರಂತ? ಅಲ್ಲಲ್ಲ, ಚಪ್ಪಲನೇ. ಯಾಕೆಂತ ಹೇಳಿದ್ರೆ ಅವ್ರ ಬಹುಭಾಷಾ ನಟ ಇರಬಹುದು, ಅದೇ ನನ್ನ ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ಮಾತಾಡುವಾಗ ರಾಜ್ಯಗಳ ಮಧ್ಯದಲ್ಲಿ ವಿರಸ ತಂದಿರ್ತಾರಲ್ಲ, ಇಂಥದಕ್ಕೆ ತಮಿಳ್ನಾಡು ಕೂಡ ಕ್ರಮ ಕೈಗೊಳ್ಬೇಕು ಅವ್ರ ಮೇಲೆ. ಭಾಷಾ ವೈಷಮ್ಯ ತಂದು ಇಡ್ತಾ ಇದ್ದಾರೆ ಅಂತ ಹೇಳಿ ತಮಿಳ್ನಾಡು ಸರ್ಕಾರ ಅವ್ರ ಮೇಲೆ ಕ್ರಮ ತಗೋಬೇಕು. ತಮಿಳ್ನಾಡು ಇಂಡಸ್ಟ್ರಿ ಅವ್ರ ಮೇಲೆ ಕ್ರಮ ತಗೋಬೇಕು. ನಾವು ಒಬ್ಬರೇ ಅಲ್ಲ. ಮುಂದಿನ ದಿನಗಳಲ್ಲಿ ಇದು ಎಲ್ರಿಗೂ ಪಾಠ ಆಗುತ್ತೆ. ಇವತ್ತು ನಾವು ಬಿಟ್ರೆ ಏನಾಗುತ್ತೆ, ಹಿಂಗೆ ಮಾತಾಡ್ಕೊಂಡು ಹೋಗ್ತಾರೆ. ಎಸ್ ಸರ್, ಇದೇ ಒಂದಂತಲ್ಲ, ಸಾಕಷ್ಟು ಈಗ ಈ ಬೇಕಾದಷ್ಟು ನೋಡಿದೀವಿ. ನೋಡಿ ಕಾವೇರಿ ವಿಚಾರದಲ್ಲಿ ರಜನಿಕಾಂತ್ ಕ್ಷಮೆ ಕೇಳಿದ್ರು. ಹೌದು. ಆ ದೊಡ್ಡತನ ಇವ್ರು ತೋರಿಸ್ಲಿ. ಅವ್ರ ದೊಡ್ಡತನ ತೋರಿಸಿ ದೊಡ್ಡವರು ಅನಿಸ್ಕೊಳ್ಳಿ. ಇಂಥ ಕೀಳ್ಮಟ್ಟದ ಮಾತುಗಳನ್ನಾಡಿ ಕನ್ನಡಿಗರನ್ನ ಕೆಣಕೋದನ್ನ ನಾವ್ ಯಾರು ಸಹಿಸ್ಕೊಳ್ಳೋದಿಲ್ಲ.